ಪ್ರೀತಿ ಅಂದ್ರೆ ಏನಂತ ಕೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಕಷ್ಟ ಆಗುತ್ತೆ. ಆದ್ರೆ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸುಸ್ವಾಗತ. ಸೊ ಇವತ್ತು ಜಿಮ್ಗೆ ಹೋಗ್ತಾ ಇದ್ದೀನಿ. ಒಂದು ನಿಮಿಷ ಸಿಗ್ತೀನಿ. ಏನು ಗೊತ್ತಾ, ಇವತ್ತೀಗ 75 ಡೇಸ್ ಹಾರ್ಟ್ ಚಾಲೆಂಜ್ ತೊಗೋಬೇಕು ಅಂತ ಇದ್ದೀನಿ. ಸೊ ಜಿಮ್ಗೆ ಹೋದೆ, ಜಿಮ್ಮಿಂದ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಇವತ್ತಿಂದ 75 ಡೇಸ್ ಹಾರ್ಟ್ ಚಾಲೆಂಜ್ ಮಾಡೋಣ ಅಂತ. ಸೊ ಬನ್ನಿ, ನಾನು ಮಾತಾಡ್ತೀನಿ. ನಾನು ಜಿಮ್ಮಿಂದ ಹೋಗ್ತಾ ಇದ್ದೀನಿ, ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬೈಕಲ್ಲಿ ಬಂದು ಅಲ್ಲಿ ನಿಲ್ಸಿರ್ತೀನಿ. ನಾನು ಬರೋದು ಹತ್ತಿರ, ನನಗೆ ಆ ಕಡೆಯಿಂದನೇ ಬರ್ತೀನಲ್ಲ, ನನಗೆ ಹತ್ತಿರ ಆಗುತ್ತೆ. ಸೊ ಅಲ್ಲಿ ನಿಲ್ಸಿದ್ದೀನಿ. ಫಸ್ಟ್ ಡೇಲಿ ಇಲ್ಲಿ ಬಡ್ದಿದ್ದೀನಿ. ಇರಮ್ಮ ಒಂದು ನಿಮಿಷ, ನಮ್ಮ ಮನೆಯವ್ರು ಬೇಡ, ನಾನು ಬಳ್ಳಿ 59.85 ಇದ್ದೀನಿ. ನಾನು ಅರೌಂಡ್ ಫ್ಯಾಟ್ ಲಾಸ್ ಮಾಡಬೇಕು, ವೇಟ್ ಲಾಸ್ ಅಲ್ಲ, ಫ್ಯಾಟ್ ಲಾಸ್ ಮಾಡಬೇಕು. ಸೊ ನನಗೆ ಈ ಪೇನ್ ಸುಮ್ಮನೆ ಇದೆ. ಅದು ನೀನು ಮಾಡಿದ್ನಲ್ಲಮ್ಮ, ನಾನು ಮಾಡಿದೆ, ಪ್ರಾಮಿಸ್ ಮಾಡಿದೆ. ಸುಮ್ಮನೆ ಹೋಗೆ, ಎಲ್ಲನೂ ಹಂಗೆ ಮಾಡ್ತೀವಿ. ಯಾವಾಗ ನಾನು ಬ್ಲಾಗ್ ಮಾಡೋದು ನಮ್ಮ ಅಕ್ಕ ಮಾತಾಡಬೇಕು ಮಧ್ಯಕ್ಕೆ. ಸೊ ನಾನು ಫ್ಯಾಟ್ ಲಾಸ್ ಮಾಡಬೇಕು. ಸೊ ಅರೌಂಡ್ ನಾನು 20% ಫ್ಯಾಟ್ ಇದೆ ಅನಿಸುತ್ತೆ. ಸೊ BMI ಚೆಕ್ ಮಾಡಿಸ್ಬೇಕು. ನೆಕ್ಸ್ಟ್ ಒಂದೆರಡು ದಿನ ವರ್ಕೌಟ್ಸ್ ಮಾಡಬೇಕು ಅಂತ ಇದ್ದೀನಿ. ಸೊ ನನ್ನ ಜಿಮ್ಮಿಗೆ ಈ ಥರ ರೆಡಿಯಾಗಿ ಹೋಗಿದೆ. ಆ್ಯಂಡ್ ದ ಫಸ್ಟ್ ಡೇ ಒಂದು ನನಗೆ ಯಾವ ಥರ ಪ್ರಾಬ್ಲಮ್ ಅಂದರೆ, ನಾನು ಯಾವಾಗಲೂ ಡಯಟ್ ಮಾಡಿದ್ರು ದ ಪ್ರಾಬ್ಲಮ್ ಐ ಗೆಟ್ ಇಲ್ಲಿ ಅಬ್ಡಾಮಲ್ಸ್ ಪೇನ್ ಸ್ಟಾರ್ಟ್ ಆಗಿದೆ. ನನಗೆ ಅಬ್ಡಾಮಲ್ಸ್ ಪೇನ್ಸ್ ಆದರೆ ಆಗೋಲ್ಲ. ಸೊ ಇವಾಗ ನೆನ್ನೆ ನೈಟು ಕೇಕ್ ತಿಂದು ಮಲಗಿದೆ. ಸೊ 75 ಡೇಸ್ ಆಚೆ ನಾಳೆಯಿಂದ ಮಾಡೋಣ ಅಂದ್ಬಿಟ್ಟೆ. ಸೊ ಬನ್ನಿ, ಇವತ್ತು ನಾಷ್ಟ ಬಂದು ಅವಲಕ್ಕಿ ಆ್ಯಂಡ್ ಎಲ್ಲ ಇದೆ. ಪ್ರೋಟೀನ್ ಶೇಕ್ ಇದೆ. ಪ್ರೋಟೀನ್ ಶೇಕ್ ಕೈಯಲ್ಲಿ ಇಟ್ಕೋತೀನಿ. ಇವತ್ತಿಂದ ಪ್ರೋಟೀನ್ ಶೇಕು ಕುಡಿಬೇಕು. ನೋ ಆ್ಯಡೆಡ್ ಶುಗರ್ ಫ್ರೀಸ್, ನೋ ಆರ್ಟಿಫಿಷಿಯಲ್ ಸ್ವೀಟ್ನೆಸ್. ಕ್ಯಾಲರೀಸ್ ಎಷ್ಟಿರುತ್ತೆ ಅಂದರೆ ನೋಡಿಬಿಟ್ಟು ಇದನ್ನು ಇವತ್ತು ನಾವು ಆಚೆ ಹೋಗ್ಬೇಕು, ಅವಾಗ ಎತ್ಕೊಂಡು ಹೋಗ್ತೀನಿ. ಆಚೆನೂ ತಿನ್ನಬಾರ್ದು ಅಂತ ಅದಕ್ಕೆ ಇದನ್ನು ಇಲ್ಲಿ ಇಡ್ತೀನಿ. ನಮ್ಮ ಕುಕ್ಕು ಮರಿ ನೋಡಿ, ಕುಕ್ಕು ಕುಕ್ಕು ನಾನು ಬಟ್ಟೆ ಹಾಕ್ಕೊಂಡಿದ್ದಾಳೆ. ನಂದು ಅದು ಕ್ರಾಪ್ ಟಾಪು. ನನಗೆ ಆಗದಿಲ್ಲ ಬಟ್ಟೆ ಎಲ್ಲ ನಾವು ಅವಳು ಕೊಡ್ತಿದ್ದೆ. ಬಿಕಾಸ್ ಆಫ್ ಅವಳಿಗೆ ಹೇರ್ ಫಾಲ್ಸ್ ಆಗಿದೆ. ಹೇರ್ ಫಾಲ್ ಟೈಮಲ್ಲಿ ನಾವೇನಾದರೂ ಇದು ಕೊಟ್ಟರೆ ಲೈಕ್ ಮನೆ ಫುಲ್ಲು ಕೂದಲಾಗುತ್ತೆ ಇಲ್ಲೆಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಅವಳಿಗೆ ಹೇರ್ ಫಾಲ್ ಆಗಬಾರ್ದು ಅಂದ್ಬಿಟ್ಟು ಬಟ್ಟೆ ಹಾಕ್ತಾಯಿದ್ದೀನಿ. ಸೊ ಬನ್ನಿ ನಾಷ್ಟ ಮಾಡೋಕೆ ಸಿಗೋಣ. ನನ್ನ ಹೊಸ ವಾಟರ್ ಬಾಟಲ್ ನಾನು ತೊಗೊಂಡಿದ್ದೀನಿ. ಬಿಕಾಸ್ ಫ್ಯಾಟ್ ಲಾಸ್ ಮಾಡೋಕ್ಕೆ ದ ಫಸ್ಟ್ ಥಿಂಗ್ ನಾವು ಮಾಡಬೇಕಾದ್ರೆ ತುಂಬ ನೀರು ಕುಡಿಬೇಕು. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ನಮಗೆ ಸ್ಕಿನ್ ಗ್ಲೋ ಆಗುತ್ತೆ. ಯಾವುದೇ ಥರದ್ದು ಕಾಯಿಲೆಗಳಾಗಲ್ಲ, ಲೈಕ್ ರೋಗ ಬರಲ್ಲ ಅಂತ ಅಂತಾರೆ. ಸೊ ನಾನು ಇದರಿಂದನೇ ಅರೌಂಡ್ 15 ಫಿಲ್ ಮಾಡಿ 15 ಟೈಮ್ಸ್ ಕುಡಿಬೇಕಾಗಿದ್ದೀನಿ. ದ ಒನ್ ಥಿಂಗ್ ನಂದ್ರಲ್ಲಿ ಏನಂದರೆ, ನಂಗೆ ಯಾರಾದ್ರೂ ನನ್ನ ವಾಟರ್ ಬಾಟ್ಲಲ್ಲಿ ವಾಟರ್ ಕನ್ಸ್ಯೂಮ್ ಮಾಡೋದು, ನಾನು ಆ ವಾಟರ್ ಬಾಟ್ಲ ಮತ್ತೆ ಯೂಸ್ ಮಾಡೋದು. ನಾನು ಹಳೆ ವಾಟರ್ ಬಾಟ್ಲು ಬಂದು ನಿಮಗೂ ಗೊತ್ತು ಇದು. ಅದನ್ನು ನಮ್ಮ ಮನೆಯಲ್ಲಿ ನಮ್ಮಮ್ಮ ಆಚೆ ಎಲ್ಲ ಎತ್ಕೊಂಡು ಹೋದಿ. ನನಗೆ ಆ ಥರ ಯಾರಾದರೂ ಕುಡಿದ್ರೆ, ಲೈಕ್ ನಮ್ಮಮ್ಮ ಅಂತಲ್ಲ, ಬೇರೆ ಯಾರೋ ಕುಡಿದ್ರೆ ಕನ್ಸ್ಯೂಮ್ ಮಾಡಿದ್ರೆ ನಾನು ಆ ವಾಟರ್ ಬಾಟ್ಲಲ್ಲಿ ಮತ್ತು ನೀರು ಕುಡಿಯೋಲ್ಲ. ಸೊ ನೆನ್ನೆ ಆರ್ಡ್ರ್ ಮಾಡಿಕೊಡೆ, ಲೈಕ್ 75 ಡೇಸ್ ಚಾಲೆಂಜಿಗೆ ನಾನು ಪ್ರಿಪೇರ್ ಆಗಿದೆ ಒಂದಿನ ಮುಂಚೆನೇ ವಾಟರ್ ಬಾಟ್ಲು ಎಲ್ಲ ತರಿಸಿ. ಸೊ ಬನ್ನಿ ಆಮೇಲೆ ಸಿಗೋಣ. ಇವಾಗ ಬಂದು ನಾಷ್ಟ ತಿನ್ನಕ್ಕೆ ಹೋಗೋಣ. ನನ್ನ ಬಟ್ಟೆ ನೋಡಿ ಗೈಸ್, ನನಗಿಂತ ನನ್ನ ಬಟ್ಟೆನೇ ದೊಡ್ಡದಿದೆ. ಇವತ್ತು ನಮ್ಮ ಮನೇಲಿ ನಾಷ್ಟ ಬಂದು ಅವಲಕ್ಕಿ ಆ್ಯಂಡ್ ಕುಕುಂಬರ್. ಇವತ್ತಿಂದ ನಾನು ಡೈಲಿ ಅಪ್ಡೇಟ್ ಮಾಡ್ತೀನಿ ನಾನು ಏನೇನು ತಿಂತಾಯಿದ್ದೀನಿ ಅಂತ. ಹ್ಯಾಂಡ್ ವಾಶ್ ಮಾಡಿ ತಿನ್ನೋಣ. 100 ಗ್ರಾಮ್ ಇರೋದು 150 ಗ್ರಾಮ್. ಬೇಡ, ಕೊಟ್ಬಿಡು. ಇದು ಬಂದು 150 ಗ್ರಾಮ್ ಇದೆ. ನಮ್ಮ ಅಕ್ಕ ವೇಟ್ ಮಾಡ್ಕೊಡ್ಬೇಕು ತಾನೆ, ಹಾಗೆ ಕೊಟ್ಟಿದ್ದಾಳೆ. ಐ ಥಿಂಕ್ ಇದು 150 ಗ್ರಾಮ್ ಇದೆ ಅನ್ಸುತ್ತೆ. ಕುಕುಂಬರ್ ಒಂದು ಸ್ವಲ್ಪ, ಪ್ರೋಟೀನು ಮಧ್ಯಾಹ್ನ ಸಲಾಡ್. ಗೈಸ್, ನನಗೆ ತುಂಬ ಎದೆ ನೋವ್ತಿದೆ. ಯಾವ ಲೆವೆಲ್ಗಂದರೆ ನೆಕ್ಸ್ಟ್ ಲೆವೆಲಲ್ಲಿ ಎದೆ ನೋವ್ತಿದೆ. ಅದೇ ನಮ್ಮ ಮನೆಯಲ್ಲಿ ನನ್ನನ್ನು ಕೇರೇ ಮಾಡ್ತಿಲ್ಲ. ಈ ಪೀಡೆ ನನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ಗೈಸ್. ಈ ಪೀಡೆ ಅಂದ್ಲು ಆಮೇಲೆ ಹೋಗೋಣ ಅಂದ್ಬಿಟ್ಟು ವಾಕಿಂಗ್ ಮಾಡ್ತಿದ್ದೆ. ವಾಕಿಂಗ್ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಅವರ ತಂಗಿ ಸಾವು ಬದುಕಲ್ಲಿ ಹೋರಾಡ್ತಾ ಇದ್ದೀನಿ ಅನ್ನೋದು ಇಲ್ಲ. ಸಿಕ್ಕಾಬಟ್ಟೆ ನೋವ್ತಿದೆ. ನೆಕ್ಸ್ಟ್ ಲೆವೆಲ್ ಇಲ್ಲಿ ಆ್ಯಂಡ್ ಇಲ್ಲಿ ಅಬ್ಡಾಮಲ್ ಸೈಡಲ್ಲಿ ನನಗನ್ಸುತ್ತೆ ಏನೋ ಆಗ್ಬಿಟ್ಟಿದೆ. ನನ್ನ ಫಸ್ಟ್ ಡೇ ಆಫ್ 75 ಡೇಸ್ ಹಾರ್ಟ್ ಚಾಲೆಂಜಲ್ಲಿ ಈ ಥರ ಆಯಿತು. ನೋವುತ್ತಿದೆ. 1 ಅವರ್ 2 ಅವರ್ ಮಲ್ಕೊಂಡಿದ್ದು
ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ಆಚೆ ಬೇರೆ ಹೋಗ್ಬೇಕು RMCಗೆ. ನೋಡಬೇಕು, ಪೇನ್ ಜಾಸ್ತಿ ಇದ್ದರೆ ಬೇಡ, ಪೇನ್ ಕಮ್ಮಿ ಆದರೆ ಹೋಗ್ತೀವಿ. ನಮ್ಮಮ್ಮ ಕರ್ಕೊಂಡೇ ಹೋಯ್ತಾರೆ, ಆಗಲಿಲ್ಲ ಅಂದರೆ ಆಯಿತಾ. ಓ ಪೇನ್. ಇವತ್ತಿನ ನಮ್ಮ ಮನೆಯ ಊಟ ಬಂದು 2 ರೊಟ್ಟಿ, 1 ಟೊಮ್ಯಾಟೊ ಗೊಜ್ಜು, 1 ಅವರೆಕಾಳು ಸಾರು ಮತ್ತು ಸೌತೆಕಾಯಿ ಇವಾಗ ಕಟ್ ಮಾಡ್ಕೊಂಡ್ಬರ್ತಿದ್ದಾರೆ ನಮ್ಮಮ್ಮ. ಎಷ್ಟು ಥ್ಯಾಂಕ್ ಯು ಮಮ್ಮಿ. ನಾವು ಈಗ RMC ಹೋಗ್ಬೇಕಂತಿದ್ವಿ. ಬಟ್ ನನಗೆ ಸಖತ್ ಹಾರ್ಟ್ ಪೇನ್ ಆಗಿತ್ತು. ಲಿಟ್ರಲಿ ನಾನು ನೆನ್ನೆ ಊಟ ಮಾಡಿರಲಿಲ್ಲ, ಜಸ್ಟ್ ಜಂಕ್ಸ್ ಮೇಲಿದ್ದೆ. ಸೊ ಡಯಟ್ ಮಾಡೋಕ್ಕೆ ನಾನು ಇವತ್ತಿಂದ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಿಂದ ಹೆಲ್ದಿ ಊಟ ಮಾಡ್ತೀನಿ. ಬಟ್ ನೆನ್ನೆಗೆ ನಾನು ಪಲಾವ್ ತಿಂದಿದ್ದೆ ಬೆಳಗ್ಗೆ ಆಚೆ, ಅದು ಹೋಟ್ಲಿಂದ. ಅದರಿಂದ ನೆಕ್ಸ್ಟ್ ಲೆವೆಲ್ ಹಾರ್ಟ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾರ್ಮಲಾಗಿ ನನಗೆ ಹಾರ್ಟ್ ಪೇನ್ಸ್ ಆಗ ಬರ್ತಿರುತ್ತೆ, ಲೈಕ್ ಗ್ಯಾಸ್ಟ್ರಿಕ್ಕಿಂದ. ಸೊ ಈ ಪಾರ್ಟಿಂದ ಈ ಕಡೆ ಫುಲ್ ಪಾರ್ಟ್ಸ್ ನೋವೋಕ್ಕೆ ಸ್ಟಾರ್ಟ್ ಆಗಿ ಎದೊಳಕ್ಕೆ ಹೋಗ್ದಿರೋಷ್ಟು ನೋವ್ತಿತ್ತು. ಸೊ 1-2 hours ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೆ. ಸೊ ಇವಾಗ ನಾವು ಹೋಗ್ತಾ ಇರೋದು RMCಗೆ. ಸೊ ಇವಾಗ ಹಿಂಗಿರೋದು ಹೇಗೆ ರೆಡಿ ಆಗ್ಬರ್ತೀನಿ ಅಂತ ನೋಡೋರಂತೆ. ಗೈಸ್, ಇವಾಗ ನಾವು RMCಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ ನಾವಿಬ್ಬರೇ ಇಲ್ಲಿಂದ ಯಶವಂತಪುರವರೆಗೂ ಓಡಿಸ್ಕೊಂಡು ಹೋಗ್ಬೇಕು ಈಗ. ಸೊ ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಸೊ ನಾನು ಈ ಥರ ರೆಡಿ ಕಾಣಿಸ್ತಾ ಇದ್ದೀನಿ. ಸೊ ಬನ್ನಿ ಇಲ್ಲಿಂದ ಯಶವಂತಪುರ RMCಗೆ ಹೋಗಿ ಅಲ್ಲಿ ಸಿಗ್ತೀನಿ. ಇಟ್ಕೊ ಗೈಸ್, ನಾನು ಟ್ರೈ ಮಾಡೋದು ನೀವ್ಯಾರು ನೋಡೇ ಇಲ್ಲ ಅಲ್ವ. ಸೂಪರಾಗಿ ಮಾಡ್ತಾಳೆ, ಸೂಪರಾಗೆ ಮಾಡ್ತೀನಿ. ಆ ದಡಕ್ಕ ಬುಡಕ್ಕ ಈ ರೋಡ್ ಸರಿ ಇಲ್ಲ, ನಾನು ಚೆನ್ನಾಗೇ ಓಡಿಸ್ತೀನಿ, ನಾನು ಪ್ರೋ ಥರ ಓಡಿಸ್ತೀನಿ. ಬಟ್ ನಮ್ಮಮ್ಮ ಇನ್ನೂ ತನಕ ಎಲ್ಲ ತಪ್ಪಿಸಿಲ್ಲ, ನಾನು ಓಡಿಸ್ತೀನಿ ಅಂದರು. ಸೊ ಆದ್ರೂ ಇರಲಿ, ಸೇಫ್ಟಿ ಪರ್ಪಸ್ ಹಾಕ್ಸಿದ್ದಾರೆ. ಸೊ ಇದು ಇನ್ಶೂರೆನ್ಸ್ ಮುಗ್ದೋಗಿದೆ ಕಾರ್ದು, ಆದರೂ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇನ್ಶೂರೆನ್ಸ್ ಇಲ್ದಂಗೆ ಯಾವತ್ತೂ ಎತ್ಕೊಂಡು ಹೋಗಲ್ಲ. ಸೊ ಇನ್ಶೂರೆನ್ಸ್ ಮುಗ್ದೋಗಿದೆ, ಹೋಗ್ಬೇಕು. ಅಮ್ಮ ನಮ್ಮಮ್ಮ ಮುಂದೆ ನೋಡ್ತಾರೆ, ಕ್ಯಾಮ್ರಾ ನೋಡಲ್ಲ, ಹೆಂಗೆ ಯಾವ ರ್ಯಾಂಗಲಲ್ಲಿ ಹಿಡಿಯಲ್ಲ. ಸೊ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಬೇಕು ಮಾಡ್ತಿದ್ದಾರೆ, ಹೆಂಗೆ ಮಾಡ್ತಾರೆ ನೀಟಾಗಿ ಮಾಡಲ್ಲ ನಮ್ಮಮ್ಮ. ಸರಿ ಗೈಸ್, ಇವಾಗ ಯಶವಂತಪುರಕ್ಕೆ ಹೋಗಿ ಸಿಗೋಣ. ಸಾಕ್ಬಿಡಮ್ಮ. ಅಕ್ಕಿ ತೊಗೊಂಡು, ಸೊ 3 ಮೂಟೆ ತೊಗೊಂಡಿರೋದು. ಒಂದು ದೇವ್ರಿಗೆ ಕೊಡೋಕ್ಕೆ. ಯಾಕೆ ಕೊಡತ್ತೀಯಮ್ಮ? ಇದ್ರ ಹಾಕಿದ್ದೇನಾ? ಕೇಳಿಸಲ್ಲ ವಾಯ್ಸು. ಹಾಂ ಹೇಳು. ಏನಮ್ಮ ಟೆಂಪಲ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ತೊಗೊಂಡಿರೋದು, 2 ಮನೆಗೆ ಬುಲೆಟು ಮತ್ತು ಇದೊಂದು. ಇವಾಗ ಇದನ್ನು ತೊಗೊಂಡಿದ್ದೀವಿ. ಒಂದೊಂದು ಮೂಟೆ ಬಂದು ಎಷ್ಟು? 2400 rupees, 25 ಕೊಟ್ಟು ತೊಗೊಂಡಿದ್ದೀವಿ. RMC 2 ಮೂಟೆ ಬರ್ತೀವಿ. ತೊಂಬನ್ನಿ. ಓಕೆ, ನೀತಾ ಸಾಕು, ಬಾ. ಈಗ ಗಾಡಿ ಓಡಿಸ್ಕೊಂಡು ಹೋಗೋಣ. ಬೇಬಿ, ವಾಟ್ಸ್ ಯೋರ್ ಪ್ರಾಬ್ಲಮ್? ಅಯ್ಯೋ ಎಷ್ಟು ಕ್ಯೂಟ್ ಇದೆ ನಮ್ಮ ಬಾ. ಸೊ ಇವಾಗ ನಾವು RMCಯಿಂದ ಬಂದ್ವಿ. RMCಯಿಂದ ಬಂದಮೇಲೆ ನಮ್ಮ ಲಡ್ಡು ಒಂದು ವಾಕ್ ಕರ್ಕೊಂಡು ಹೋಗೋಣ. ಬಾ ವಾಕ್ ಹೋಗೋಣ. ನಮ್ಮ ಲಡ್ಡು ನೋಡಿ, ನಾನು ಟೀ ಶರ್ಟ್ ಹಾಕ್ಕೊಂಡು ಬುಲ್ಬುಲ್. ಬಾ ಲಡ್ಡು, ನಮ್ಮ ಲಡ್ಡು ನಡ್ಕೊಂಬರೋದು ನೋಡಿ. ಬಾರೇ, ಬರೋದೇ ಇಲ್ಲ ಲಡ್ಡು, ಬಾ. ಹಾಗೆ ಕನ್ನಡ ಬಡ್ದು ಬಾ ಬಾ ತೋ. ಏನಮ್ಮ ಅಲ್ಲದ್ದು ಕಳಮ್ಮ. ಗೈಸ್, ಇವಾಗ RMCಯಿಂದ ಬಂದು ಲಡ್ಡು ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ. ನಮ್ಮ ಲಡ್ಡು ವಾಕಿಂಗ್ ಬೇರೆ ಈ ಬಾರ್ಡ್ರಿಂದ ಆ ಕಡೆ ತೋರಿಸಲ್ಲ. ಯಾಕೆ ತೋರಿಸಲ್ಲ? ನಮ್ಮಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ. ಆ ಕಡೆ ಯಾಕೆ ತೋರಿಸ್ತೀಯ? ಯಾರ್ದೋ ಮನೆ ಹತ್ರ ನೋಡಿ, ಆಚೆ ಬರುವಾಗ ಓಡ್ ಬರ್ತಾಳೆ, ರಿಟರ್ನ್ ಮನೆಗೆ ಬರಲ್ಲ. ಕಳಿಸ್ಬಿಡು ಆ ಕಡೆನೆ. ಹಿಂಗೆ ಮಾಡ್ತೀವಿ. ಬಾ ಮನೆ ಒಳಗಡೆ ಬಾ. ಹಾಕ್ಕೊಂಡು ನನ್ನೇ ರೆಸ್ಪೆಕ್ಟ್ ಕೊಡ್ದಂಗೆ ಹೋಯ್ತಾಳೆ. ಬಾ ಹೋಗೋಣ. ನಮ್ಮ ಲಡ್ಡುಗೆ ಬೆಳಗ್ಗೆ ಒಂದ್ಸತಿ ನಾನು ಕೈ ಕುಯ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ನವರಾತ್ರಿ ನಡೀತಿರೋದ್ರಿಂದ ನೈಟೇ ಕ್ಲೀನಿಂಗ್ ಸ್ಟಾರ್ಟ್ ಆಗಿರುತ್ತೆ. ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದೊಳ್ತಾರೆ 4:30ಗೆ ಅಂದ್ಬಿಟ್ಟು ಇವಾಗಲೇ ನಾನು ಕೈ ಕುಯ್ಕೊಂಡಿದ್ದೀನಿ ವೆಸಲ್ಸ್ ವಾಶ್ ಮಾಡೋಕ್ಕೋಗಿ. ಆ್ಯಂಡ್ 75 days ಹಾರ್ಟ್ ಚಾಲೆಂಜಲ್ಲಿ ಇವತ್ತಿನ ಫಸ್ಟ್ ಡೇ
ನಾನು ವಿತೌಟ್ ಶುಗರ್ನ ಒಂಚೂರು ಮುಟ್ಟಿಲ್ಲ, ಜಾಗ್ರಿನೂ ಮುಟ್ಟಿಲ್ಲ, ಆ್ಯಂಡ್ ಯಾವುದೇ ಹೈ ಕ್ಯಾಲರೀಸ್ ಮುಟ್ಟಿಲ್ಲ, ಎಲ್ಲ ಲೋ ಕ್ಯಾಲರೀಸ್ದೇ ಕೊಟ್ಟಿದ್ದೀನಿ. ಆ್ಯಂಡ್ ಐ ಮೀನ್ 1000 ಕ್ಯಾಲರೀಸ್ ಒಳಗಡೆ ಇಂಟೇಕ್ ಮಾಡಿದ್ದೀನಿ ಅನಿಸುತ್ತೆ. ಆ್ಯಂಡ್ ವಾಟ್ರ್ ಇಂಟೇಕು ಕರೆಕ್ಟಾಗಿ ಮಾಡಿದ್ದೀನಿ. ಸೊ ನಾಳೆ ಪ್ಲ್ಯಾನ್ ಬಂದು ನಾಳೆ ಬೆಳಗ್ಗೆ ಈ ಥರಕ್ಕೆ ಹೋಗಬೇಕು, ಕುಂಬಾರ್ ಮತ್ತು ಕ್ಯಾರೆಟು. ಸೊ ಈ 75 ಡೇಸ್ ಹಾರ್ಟ್ ಚಾಲೆಂಜಲ್ಲಿ ಎವ್ರಿ ಡೇ ನಾನು ಪ್ಲ್ಯಾನ್ ಮಾಡ್ತಿರೋದು ಪ್ರೋಟೀನ್ ಶೇಕ್ ಕುಡಿಯೋಕ್ಕೆ. ಬಟ್ ಇವಾಗ ನಾನು ಪ್ರೋಟೀನ್ ಶೇಕ್ ಕುಡಿಯೋಲ್ಲ, ಸ್ವಲ್ಪ ದಿನಗಳನ್ನ ಹೋಗಲಿ ಆಮೇಲೆ ಕುಡಿಯೋಣ ಅಂದ್ಬಿಟ್ಟು. ಉರಿತಾ ಇಲ್ಲ, ಬಟ್ ಬ್ಲಡ್ ಬರ್ತಾನೆ ಇದೆ. ಇವಾಗಲೇ ನಾನು ಪ್ರೋಟೀನ್ ಶೇಕ್ ಯೂಸ್ ಮಾಡೋದು ಬೇಡ, ಇದೆ ನನ್ನ ಹತ್ರ, ಬಟ್ ಅದನ್ನು ಯೂಸ್ ಮಾಡೋದು ಬೇಡ. ಸೊ ನಾನು ಎವ್ರಿ ಡೇ ಇವಾಗ 9 ಡೇಸ್ ಆದಮೇಲೆ, ನವರಾತ್ರಿ ಆದಮೇಲೆ ಎಗ್ಸ್ ಬೆಳಗ್ಗೆ ಅಥವಾ ಎಗ್ ತಿಂತೀನಿ. ಅಲ್ಲಿವರೆಗೂ ಪ್ರೋಟೀನ್ಗೋಸ್ಕರ ನಾನು ಪನ್ನೀರ್ ತಿನ್ನಬೇಕು. ನಾಳೆ ಪನ್ನೀರ್ ಇದೆ, ಮನೇಲಿ ಪನ್ನೀರ್ ಮಾಡ್ತೀನಿ. ಆ್ಯಂಡ್ ನಾಳೆಯಿಂದ ಕ್ಯಾರೆಟ್ ಜ್ಯೂಸ್ ಕುಡಿಯೋಣ ಅಂತಿದ್ದೀನಿ. ಫೇಸ್ ಬ್ರೈಟ್ ಆಗುತ್ತೆ, ಇರೋ ಕಲರಲ್ಲೂ ಒಂದು ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ದ ಲಾಟ್ಸ್ ಆಫ್ ಲವ್. ನನ್ನ ವಿಡಿಯೋನ ನೋಡ್ತಾ ಇರಿ. ಸೊ